ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದಂತಹ ಪದ್ಮಶ್ರೀ ಪ್ರಶಸ್ತಿ ಮಂಡ್ಯದ ಅಕ್ಷರ ಯೋಗಿ ಪುಸ್ತಕಗಳ ಪ್ರೇಮಿ ಅಂಕೇಗೌಡರಿಗೆ ಲಭಿಸಿರುವಂಥದ್ದು. ಸದ್ಯ ಮಂಡ್ಯದ ಹರಳಳ್ಳಿಯಲ್ಲಿ ಗ್ರಂಥಾಲಯ ಅಂಕೇಗೌಡರು ನಿರ್ಮಿಸಿರುವಂಥದ್ದು ಅದೇ ಒಂದು ಲೈಬ್ರರಿಯಲ್ಲಿ ನಾನಿದ್ದೇನೆ. ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ಬಾಲ್ಯದಿಂದಲೇ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸಿದಂತಹ ಅಂಕೇಗೌಡರು ಬಾಲ್ಯದಿಂದಲೂ ಕೂಡ ಪುಸ್ತಕಗಳನ್ನ ಓದಬೇಕು ಎಂಬ ನಿಟ್ಟಿನಲ್ಲಿ ಹಂಬಲವನ್ನ ಇತ್ತು. ಆ ನಿಟ್ಟಿನಲ್ಲಿ ಆಗಿನಿಂದಲೇ ಒಂದಷ್ಟು ಸಮಸ್ಯೆಗಳು ಅಂದ್ರೆ ಪುಸ್ತಕ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಸಿಗದ ಕಾರಣ ಅವರಿಗೆ ಒಂದು ರೀತಿ ಪುಸ್ತಕವನ್ನ ಸಂಗ್ರಹಿಸುವಂತಹ ಹವ್ಯಾಸವೂ ಕೂಡ ಬೆಳೆದಿರುವಂಥದ್ದು. ಸದ್ಯ ಇದೀಗ ಅವರು ನಿರ್ಮಾಣ ಮಾಡಿರುವಂತಹ ಬೃಹದಾಕಾರದ ಗ್ರಂಥಾಲಯ ಇದಾಗಿದೆ. ಇಲ್ಲಿ ಲಕ್ಷಾಂತರ ಪುಸ್ತಕಗಳು ಇರುವಂಥದ್ದು. ಅಂದ್ರೆ ಅವರು ಕೊಡ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಬರೋಬ್ಬರಿ 20 ಲಕ್ಷಕ್ಕೂ ಅಧಿಕ ಪುಸ್ತಕಗಳು ಇಲ್ಲಿವೆ. ಇತಿಹಾಸ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಹೀಗೆ ಎಲ್ಲಾ ವಿಭಾಗದ ಪುಸ್ತಕಗಳು ಇಲ್ಲಿ ಸಂಗ್ರಹ ಆಗಿದೆ. ದೇಶ ವಿದೇಶಗಳ ಒಂದು ಇತಿಹಾಸವನ್ನ ತಿಳಿಸುವಂತಹ ಪುಸ್ತಕಗಳು ಕೂಡ ಇಲ್ಲಿ ಇರುವಂಥದ್ದು. ಅದರ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತಹ ಪುಸ್ತಕಗಳಾಗಿರ್ಬೋದು, ಮತ್ತೆ ವಿಶೇಷ ನಾಣ್ಯಗಳಾಗಿರ್ಬೋದು, ನಾಣ್ಯಗಳನ್ನು ಕೂಡ ಸಂಗ್ರಹಿಸುವಂತ ಕೆಲಸವನ್ನ ಅಂಕೇಗೌಡರು ಮಾಡ್ಕೊಂಡು ಬಂದಿರುವಂಥದ್ದು. ಅದರ ಜೊತೆಗೆ ನಿಯತಕಾಲಿಕೆಗಳು ಅಂದ್ರೆ ಮ್ಯಾಗಝಿನ್ಗಳನ್ನ, ದೇಶ ವಿದೇಶದ ಮ್ಯಾಗಝಿನ್ಗಳು ಕೂಡ ಇಲ್ಲಿ ಸಹಸ್ರಾರು ಇರುವಂಥದ್ದು. ಸದ್ಯ ಈ ಒಂದು ಜಾಗ ಏನು ಗ್ರಂಥಾಲಯ ಇದೆ, ಇದು ಹಿಂದೆ ಅಂಕೇಗೌಡರ ಮನೆಯಾಗಿತ್ತು. ಚಿಕ್ಕದಾದ ಮನೆ ಇದೀಗ ಬೃಹದಾಕಾರದ ಲೈಬ್ರರಿಯಾಗಿ ನಿರ್ಮಾಣಗೊಂಡಿರುವಂಥದ್ದು. ಅಂದ್ರೆ ಇವರ ಒಂದು ಹವ್ಯಾಸ, ಇವರಿಗಿದ್ದಂತಹ ಪುಸ್ತಕ ಪ್ರೇಮ ಒಂಥರ ಅಕ್ಷರ ಯೋಗಿ ತರ ಕಾಣ್ತಾ ಇರದಂತಹ ಹಿನ್ನೆಲೆಯಲ್ಲಿ ದಾನಿಗಳು ಅವರಿಗೆ ಒಂದಷ್ಟು ಸಹಾಯವನ್ನ ಮಾಡ್ಕೊಂಡು ಬಂದಿರುವಂಥದ್ದು. ಅಂದ್ರೆ ಏನು KSRTC ಕಂಡಕ್ಟರ್ ಆಗಿದ್ರು ಕೂಡ KSRT ನೌಕರರಾಗಿ ಕೂಡ ಅವರು ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಅದರ ಜೊತೆಗೆ ಸಕ್ಕರೆ ಕಾರ್ಖಾನೆಯಲ್ಲೂ ಕೂಡ, ಖಾಸಗಿಯ ಸಕ್ಕರೆ ಕಾರ್ಖಾನೆಯಲ್ಲೂ ಕೂಡ ಅವರು ಕೆಲಸವನ್ನ ನಿರ್ವಹಿಸಿರುವಂಥದ್ದು. ಅದರ ನಡುವೆ ಇದೀಗ ಅವರು ಹಲವಾರು ಈ ರೀತಿಯ ಪುಸ್ತಕಗಳನ್ನ ಸಂಗ್ರಹಿಸುವಂತ ಹವ್ಯಾಸವನ್ನ ಬೆಳೆಸ್ಕೊಂಡು ಬಂದಿದ್ದಾರೆ. ಲಕ್ಷಾಂತರ ಪುಸ್ತಕಗಳನ್ನ ಅವರು ಸಂಗ್ರಹ ಮಾಡಿದ್ದಾರೆ. ಅವರ ಒಂದು ಕಾರ್ಯಕ್ಕೆ ಒಂದಷ್ಟು ದಾನಿಗಳು ಕೂಡ ಸಹಾಯವನ್ನ ಮಾಡಿದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಸರ್ಕಾರ ಅವರ ಒಂದು ಹಂಬಲಕ್ಕೆ ಒಂದು ಬ್ರೇಕ್ ಹಾಕುವಂತ ಕೆಲಸವನ್ನು ಮಾಡಿರುವುದು. ಅಂದ್ರೆ ಅವ್ರಿಗೆ ಯಾವುದೇ ರೀತಿಯ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿಲ್ಲ ಎಂಬ ಕೊರಗುಗಳು ಮತ್ತೆ ಇಲ್ಲಿ ಒಂದಷ್ಟು ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಸದ್ಯ ಇದೀಗ ಅವರಿಗೆ ದೇಶದ ಅತ್ಯುನ್ನತ ಪ್ರಶಸ್ತಿಗಳಾದಂತಹ ಪದ್ಮಶ್ರೀ ಪ್ರಶಸ್ತಿ ಬಂದಿರುವಂಥದ್ದು ನಿಜಕ್ಕೂ ಕೂಡ ಸಾಹಿತ್ಯ ಲೋಕಕ್ಕೆ ಬಂದಂತಹ ಗೌರವ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅವರಿಗೆ ಆಗಿರುವಂಥದ್ದು ನಿಜಕ್ಕೂ ಕೂಡ ಒಂದ್ ರೀತಿ ಅವ್ರಿಗೂ ಗೌರವವನ್ನ ತಂದಂತಾಗಿದೆ. ಆದ್ರೆ ಅವರಿಗೆ ಇನ್ನೂ ಕೂಡ ಕೊರಗು ಇರುವಂಥದ್ದು ತನ್ನ ಕನಸಿನ ಏನು ಗ್ರಂಥಾಲಯ ಈ ಭಾಗದ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅನುಕೂಲವಾಗಬೇಕು, ಸಾರ್ವಜನಿಕರಿಗೆ ಇಲ್ಲಿಯೇ ಎಲ್ಲಾ ರೀತಿಯ ಪುಸ್ತಕಗಳು ಲಭಿಸಬೇಕು. ಆ ನಿಟ್ಟಿನಲ್ಲಿ ಸಂಗ್ರಹವನ್ನ ಮಾಡಿದ್ದಾರೆ. ಆದ್ರೆ ಅವರಿಗೆ ಪುಸ್ತಕಗಳನ್ನ ಇಡುವುದಕ್ಕೆ ಇನ್ನೊಂದಷ್ಟು ಸೌಲಭ್ಯಗಳು ಬೇಕಾಗಿದೆ. ಆ ನಿಟ್ಟಿನಲ್ಲಿ ಈಗಲಾದ್ರೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ಏನು ಅಂಕೇಗೌಡರಿಗೆ ಸರ್ಕಾರವು ಕೂಡ ಬೆನ್ನೆಲುಬಾಗಿ ನಿಲ್ಲಬೇಕಾಗಿದೆ. ಅಂದ್ರೆ ಒಂದಷ್ಟು ಸಹಾಯವನ್ನ ಮಾಡಿ ಏನು ರ್ಯಾಕ್ಗಳನ್ನ ಅಳವಡಿಸುವಂಥದ್ದು. ಅಂದ್ರೆ ಈ ಒಂದು ಬೃಹದಾಕಾರದ ಲೈಬ್ರರಿ ಏನಿದೆ, ಲೈಬ್ರರಿಯಲ್ಲಿ ಇರುವಂತಹ ಪುಸ್ತಕಗಳು ರಾಶಿ ಇದೆ. ಅವಕ್ಕೆ ಒಂದಷ್ಟು ರ್ಯಾಕ್ಗಳನ್ನ ಹಾಕುವಂತಹ ವ್ಯವಸ್ಥೆಯನ್ನ ಮತ್ತೆ ಮತ್ತೊಂದಷ್ಟು ವಿಸ್ತಾರವಾಗಿ ಲೈಬ್ರರಿಯನ್ನ ಮಾಡಿಕೊಡುವಂತ ಕೆಲಸವನ್ನ ಸರ್ಕಾರವೇ ಮುಂದೆ ನಿಂತು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಈಗಲಾದ್ರೂ ಪದ್ಮಶ್ರೀ ಪ್ರಶಸ್ತಿ ಏನು ಲಭಿಸಿದೆ ಅವರಿಗೆ ಈಗಲಾದ್ರೂ ಆ ಒಂದು ಗೌರವವನ್ನ ಕೊಟ್ಟು ಸರ್ಕಾರವು ಕೂಡ ಅವರಿಗೆ ಮಾನ್ಯತೆಯನ್ನು ಕೊಟ್ಟು ಒಂದಷ್ಟು ಸಹಾಯವನ್ನ ಮಾಡಬೇಕಾಗಿದೆ. ಅವರ ಕನಸಿಗೆ ಒಂದಷ್ಟು ಸಹಾಯವನ್ನ ಮಾಡಬೇಕಾಗಿದೆ ಎಂಬ ಮಾತುಗಳು ಕೂಡ ಸದ್ಯ ಕೇಳಿ ಬರ್ತಾ ಇರುವಂಥದ್ದು. ಅವರೆಲ್ಲರೂ ಕೂಡ ಪುಸ್ತಕ ಪ್ರೇಮಿಗಳು ಹೇಳ್ತಾ ಇರುವಂತಹ ಮಾತು ಅದಾಗಿದೆ. ಸದ್ಯ ಈ ಒಂದು ಗೌರವ ನಿಜಕ್ಕೂ ಕೂಡ ಇಡೀ ಕನ್ನಡದ ಸಾಹಿತ್ಯ ಲೋಕಕ್ಕೆ ತಂದಂತಹ ಒಂದು ದೊಡ್ಡ ಮಟ್ಟದ ಗೌರವ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಆ ನಿಟ್ಟಿನಲ್ಲಿ ಈಗಲಾದ್ರೂ ಅವರ ಏನು ಅಂಕೇಗೌಡರ ಒಂದು ಆಸೆ ಇದೆ, ಆ ಒಂದು ಆಸೆಯನ್ನ ಸರ್ಕಾರ ಈಡೇರಿಸುತ್ತಾ ಎಂಬುದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ.